Hello everyone, I am Santosh. Today we are going to discuss the very important topic in DBMS, that is about views. Okay, last class ಅಲ್ಲಿ ನಾವು ಸಬ್ ಕ್ವೆರೀಸ್ ಬಗ್ಗೆ ತಿಳ್ಕೊಂಡಿದ್ವಿ. ಲೆಟ್ ಅಸ್ ಸಿ ವಾಟ್ ಈಸ್ ಎ ವ್ಯೂ. ಸ್ವಲ್ಪ ಕಾನ್ಸೆಪ್ಚುಯಲಿ ನಾವು ವ್ಯೂ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ, ನಾಟ್ ಸೊ ಪ್ರಾಕ್ಟಿಕಲಿ. ಓಕೆ, ಫಸ್ಟ್ ಅದನ್ನ ಥೆರಾಟಿಕಲಿ ಕಾನ್ಸೆಪ್ಚುಯಲಿ ವಾಟ್ ಈಸ್ ಎ ವ್ಯೂ ಅಂತ ತಿಳ್ಕೊಳ್ಳೋಣ. ಓಕೆ, ಸಿ sometimes we want to save a query result ಆ್ಯಂಡ್ ಯೂಸ್ ಇಟ್ ಅಗೇನ್ ಆ್ಯಂಡ್ ಅಗೇನ್. ಅಂದರೆ ಏನು ಕ್ವೆರಿಯಿಂದ ರಿಸಲ್ಟ್ ಬಂದಿರುತ್ತೋ ಅದನ್ನು ನಾವು ಬೇಕಾದಾಗ ಯೂಸ್ ಮಾಡಬೇಕು. ಅಂದರೆ ವಿ ವಿಲ್ ಟೇಕ್ ದಿ ವ್ಯೂ ಆಫ್ ದ್ಯಾಟ್. ಫಾರ್ ಎಕ್ಸಾಂಪಲ್, ಈಗ ನೋಡ್ರಿ, ಯು ಹ್ಯಾವ್ ಕ್ಯಾಮ್ರಲ್ಲಿ ಇಡೀ ವರ್ಲ್ಡ್ ಅಂತೂ ಫೋಟೋ ತಕ್ಕೊಳಕ್ಕೆ ಆಗೋದಿಲ್ಲಲ್ಲ. ನಿಮ್ಗೆ ಎಷ್ಟು ಬೇಕು ಅಷ್ಟೇ ವ್ಯೂ ತಕ್ಕೋತೀರಿ. ದಟ್ ಈಸ್ ವಾಟ್ ವ್ಯೂ. ಅದೇ ಥರ ಡೇಟಾಬೇಸಲ್ಲಿನೂ ಸಮಥಿಂಗ್ ಕಾಲ್ಡ್ ವಿ ಹ್ಯಾವ್ ದಿ ಕಾನ್ಸೆಪ್ಟ್ ಕಾಲ್ಡ್ ವ್ಯೂ. ಅದರಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟೇ ಡೇಟಾನ ನಾನು ಇಟ್ಕೋತೀನಿ, ಸ್ಟೋರ್ ಮಾಡಿ ಇಟ್ಕೋತೀನಿ. ನಾಟ್ ಸ್ಟೋರಿಂಗ್, ಅದೊಂದು ಕ್ವೆರಿ ರಿಸಲ್ಟನ್ನು ಸೇವ್ ಮಾಡಿ ಇಟ್ಕೋತೀನಿ. ವೆನ್ ಎವರ್ ವಿ ನೀಡ್ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೋತೀವಿ. ಓಕೆ, ಲೆಟಸ್ ರೈಟ್ ಅಬೌಟ್ ವ್ಯೂ ಅನ್ನೋ ಹೆಸರಲ್ಲಿನೇ ಗೊತ್ತಾಗಿದೆ. ವ್ಯೂ ಅಂದರೆ ನನಗೆ ಎಷ್ಟು ಬೇಕು ಅಷ್ಟೇ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋದು. ವ್ಯೂ ಈಸ್ ಲೈಕ್ ಎ ವರ್ಚುವಲ್ ಟೇಬಲ್ ಅಂತ ಅವ್ರು ಹೇಳ್ತಾರೆ. ಮೊದಲು ನಾನು ಬರಿತೀನಿ, ವೈ ವಿ ನೀಡ್ ವ್ಯೂಸ್. ಸಮಟೈಮ್ಸ್ ವಿ ವಾಂಟ್ ಟು ಸೇವ್ a query result and use it again and again. ಒಂದು ಕ್ವೆರಿಯಿಂದ ರಿಸಲ್ಟ್ ಏನು ಬಂದಿರುತ್ತೋ ಅದನ್ನು ನನಗೆ ಮತ್ತೆ ಬೇಕಾದಾಗ ಯೂಸ್ ಮಾಡಬೇಕಾಗುತ್ತೆ. ಫಾರ್ ದಿಸ್ ಪರ್ಪಸ್ ವಿ ಹ್ಯಾವ್ ಎ ಕಾನ್ಸೆಪ್ಟ್ ಕಾಲ್ಡ್ or database or DBMS. Databases provide something called a view. ಅಂದರೆ ನನಗೆ ಬೇಕಾದನ್ನು ಮಾತ್ರ ವ್ಯೂ ಮಾಡೋಕ್ಕೆ ವಿ ಹ್ಯಾವ್ ಕಾನ್ಸೆಪ್ಟ್ ಕಾಲ್ಡ್ ವ್ಯೂ. ವ್ಯೂ ಈಸ್ ಆಲ್ಸೋ ಲೈಕ್ ಎ ಟೇಬಲ್. ವ್ಯೂ ಅಂದರೆ ಏನು ಅಂತ ನೋಡೋಣ. ಓಕೆ, ಎ ವ್ಯೂ ಈಸ್ ಎ ವರ್ಚುವಲ್ ಟೇಬಲ್, ನಾಟ್ ದಿ ಒರಿಜಿನಲ್ ಟೇಬಲ್ ಅಲ್ಲ. ಇಟ್ ಈಸ್ ಲೈಕ್ ವರ್ಚುವಲ್ ಟೇಬಲ್ which is created using a select query. ಸೆಲೆಕ್ಟ್ ಅಂದ್ರೆ ಏನು? ನನಗೆ ಎಷ್ಟು ಬೇಕು ಅಷ್ಟನ್ನೇ ನಾನು ಸೆಲೆಕ್ಟ್ ಮಾಡಿ ಅದರದ್ದು ಒಂದು ವ್ಯೂ ಕ್ರಿಯೇಟ್ ಮಾಡಿಡ್ತೀನಿ. ಫಾರ್ ಎಕ್ಸಾಂಪಲ್, ಇಫ್ ಯು ಹ್ಯಾವ್ ದಿ ಟೇಬಲ್ ಕಾಲ್ಡ್ ಎಂಪ್ಲಾಯಿ, ಒಂದು ಎಂಪ್ಲಾಯಿ ಟೇಬಲ್ ಇದೆ ಅಂತ ತಿಳ್ಕೊರಿ. ಅದರಲ್ಲಿ ಎಂಪ್ಲಾಯಿ ID, ನೇಮ್, ಸ್ಯಾಲ್ರಿ, ಡಿಪಾರ್ಟ್ಮೆಂಟ್, ಈ ಥರ ನೀವು ಇನ್ಫಾರ್ಮೇಷನ್ ಸ್ಟೋರ್ ಮಾಡಿರಿ. ಈಗ ನನಗೇನು ಬೇಕಾಗಿದೆ, ಓನ್ಲಿ ಐ ವಾಂಟ್ ಟು ವರ್ಕ್ ಆನ್ ನೇಮ್ ಆ್ಯಂಡ್ ಡಿಪಾರ್ಟ್ಮೆಂಟ್. ಅದ್ರ ಮೇಲೆ ಅಷ್ಟೇ ನಾನು ವರ್ಕ್ ಮಾಡಬೇಕಾಗಿದೆ. ಅದಕ್ಕೆ ಏನು ಮಾಡಿಬಿಡ್ತೀನಿ, ಅದರದ್ದೇ ಒಂದು ಸೆಪರೇಟ್ ವ್ಯೂ ಕ್ರಿಯೇಟ್ ಮಾಡಿ ಇಟ್ಕೊಂಡ್ಬಿಡಬೇಕು. ದಟ್ಸ್ ವಾಟ್ ವಿ ಕಾಲ್ ಇಟ್ ಆಸ್ ವ್ಯೂ. ಫಾರ್ ಎಕ್ಸಾಂಪಲ್, ಹ್ಯೂಜ್ ಡೇಟಾಬೇಸಲ್ಲಿ ಆಲ್ ಓವರ್ ದಿ ಇಂಡಿಯಾನಲ್ಲಿರೋ ಎಲ್ಲ ಎಂಪ್ಲಾಯೀಸ್ ಡೇಟಾ ಸ್ಟೋರ್ ಇದೆ ಅಂತ ತಿಳ್ಕೊರಿ. ಬಟ್ ಇಲ್ಲಿ ಓನ್ಲಿ ಕರ್ನಾಟಕ ಎಂಪ್ಲಾಯೀಸ್ ರಿಲೇಟೆಡ್ ಡೇಟಾನ ಎಕ್ಸ್ಟ್ರಾಕ್ಟ್ ಮಾಡಿ ಅದರಲ್ಲಿ ಮಾತ್ರ ನನಗೆ ಸಮ್ ಕ್ವೆರಿಗೆ ಕ್ವಶನ್ ಬೇಕಾಗಿದೆ ಅಂತ ತಿಳ್ಕೊಳ್ಳೋಣ. ಅವಾಗೇನು ಮಾಡ್ತೀರಿ, ಕರ್ನಾಟಕ ಏನು ಎಂಪ್ಲಾಯೀಸ್ ಇರ್ತಾರೋ ಅವ್ರದ್ದಷ್ಟೇ ಸಪ್ರೇಟ್ ವ್ಯೂ ಇತ್ತಂದರೆ ಐ ಕ್ಯಾನ್ ವರ್ಕ್ ಆನ್ ದ್ಯಾಟ್ ಈಸಿಲಿ. ಲಾರ್ಜ್ ಟೇಬಲಲ್ಲಿ ವರ್ಕ್ ಮಾಡೋದಕ್ಕೆ ಆ್ಯಂಡ್ ನನಗೆಷ್ಟು ಬೇಕು ಅಷ್ಟರಲ್ಲೇ ವರ್ಕ್ ಮಾಡೋದಕ್ಕೆ ವಾಟ್ ಈಸ್ ದ ಡಿಫರೆನ್ಸ್? ಕ್ವೆರಿ ಫಾಸ್ಟಾಗಿ ರನ್ ಆಗಬೇಕಂದ್ರೆ ದಿಸ್ ಹೆಲ್ಪ್ಸ್ ಅಸ್. ಅದಕ್ಕೆ ನಾವೇನು ಮಾಡ್ತೀವಿ, ವ್ಯೂಸ್ ಕ್ರಿಯೇಟ್ ಮಾಡ್ತೀವಿ. ಎ ವ್ಯೂ ಡಸ್ ನಾಟ್ ಸ್ಟೋರ್ ದಿ ಡೇಟಾ, ಇಟ್ ಸ್ಟೋರ್ಸ್ ಓನ್ಲಿ ದ ಕ್ವೆರಿ ರಿಸಲ್ಟ್.
don't call it as a table. Okay, a view does not store the data. The data store ಮಾಡಲ್ಲ. It stores only the query. It stores only the query result. ಕ್ವೆರಿ ರಿಸಲ್ಟ್ ಏನಿರುತ್ತೋ ಅದನ್ನ ಮಾತ್ರ ಹೋಲ್ಡ್ ಮಾಡಿಟ್ಕೊಂಡಿರುತ್ತೆ. ಓಕೆ, ಡೋಂಟ್ ಕಾಲ್ ಇಟ್ ಆಸ್ ದಿ ಟೇಬಲ್. ಆ್ಯಂಡ್ ಯಾವಾಗ ನಾವು ವ್ಯೂಸ್ ಯೂಸ್ ಮಾಡ್ತೀವಿ, ವಿ ಡೋಂಟ್ ವಾಂಟ್ ಟು ಶೋ ಕಂಪ್ಲೀಟ್ ಟೇಬಲ್ ಟು ದ ಯೂಸರ್. ಯೂಸರ್ಗೆ ಎಲ್ಲ ಇನ್ಫಾರ್ಮೇಷನ್ ಅಥವಾ ಸ್ಟ್ರಕ್ಚರ್ ಆಫ್ ದಿ ಟೇಬಲ್ ನನಗೆ ಡಿಸ್ಪ್ಲೇ ಮಾಡೋದು ಇಷ್ಟ ಇಲ್ಲ. ಅವಾಗ ವ್ಯೂಸ್ ಕ್ರಿಯೇಟ್ ಮಾಡಿರಿ. ಫಾರ್ ಎಕ್ಸಾಂಪಲ್, ಎಂಪ್ಲಾಯಿ ಟೇಬಲಲ್ಲಿ ಇವನ್ ಪಾಸ್ವರ್ಡ್ ಆಫ್ ದಿ ಎಂಪ್ಲಾಯಿನೂ ಸ್ಟೋರ್ ಇದೆ ಅಂತ ತಿಳ್ಕೊಳ್ಳಿ. ಅದನ್ನು ನನಗೆ ಶೋ ಮಾಡೋಕ್ಕೆ ಇಷ್ಟ ಇಲ್ಲ. ದ್ಯಾಟ್ಸ್ ವೈ ಐ ವಿಲ್ ಕ್ರಿಯೇಟ್ ಸಪರೇಟ್ ವ್ಯೂ ಸೊ ದ್ಯಾಟ್ ಯೂಸರ್ ಶುಡ್ ಸಿ ದೇರ್ ಡೀಟೇಲ್ಸ್. ಅವ್ರಿಗೇನು ಬೇಕು ಅದಷ್ಟೇ ಅವ್ರು ನೋಡ್ಬೋದು. ದಟ್ಸ್ ವಾಟ್ ವ್ಯೂ. ಆ್ಯಂಡ್ ಕಾಂಪ್ಲೆಕ್ಸ್ ಕ್ವೆರೀಸ್ ಕ್ಯಾನ್ ಬಿ ರೀಯೂಸ್ಡ್ ಈಸಿಲಿ. ಯಾಕಂದರೆ ನೀವು ಒಂದು ವ್ಯೂ ಏನು ಕ್ರಿಯೇಟ್ ಮಾಡಿರ್ತೀರೋ ಅದರಲ್ಲಿ ನನಗೇನು ಬೇಕು ಅದರ ಮೇಲೆ ಮಾತ್ರ ವರ್ಕ್ ಮಾಡ್ತಾ ಇರ್ತೀವಿ. ಸೊ ದ್ಯಾಟ್ ಕಾಂಪ್ಲೆಕ್ಸ್ ಕ್ವೆರೀಸ್ ಈಸಿಯಾಗಿ ರೀಯೂಸ್ ಮಾಡ್ಕೋಬೋದು. ಆ್ಯಂಡ್ ಇಟ್ ಶೋಸ್ ಓನ್ಲಿ ದ ಸೆಲೆಕ್ಟೆಡ್ ಕಾಲಮ್ಸ್ ಆ್ಯಂಡ್ ರೋಸ್. ಅದನ್ನು ನಾನು ಬರಿತೀನಿ. ವೈ ವಿ ನೀಡ್ ವ್ಯೂಸ್. ವೈ ವ್ಯೂಸ್ ಆರ್ ನೀಡೆಡ್. ಮೋಸ್ಟ್ ಆಫ್ ದಿ ಇಂಪಾರ್ಟೆಂಟ್ ಪಾರ್ಟ್ ಏನಂದರೆ, ಇಟ್ ಶೋಸ್ ಓನ್ಲಿ ದ ಸೆಲೆಕ್ಟೆಡ್ ಕಾಲಮ್ಸ್ ಆರ್ ರೋಸ್. ಟು ಶೋ ಓನ್ಲಿ ಸೆಲೆಕ್ಟೆಡ್ ಕಾಲಮ್ಸ್ ಆರ್ ರೋಸ್. ಎಲ್ಲ ಡೀಟೇಲ್ಸು ನಂಗೆ ಡಿಸ್ಪ್ಲೇ ಮಾಡೋಕ್ಕೆ ಇಷ್ಟ ಇಲ್ಲ. ಓನ್ಲಿ ಸೆಲೆಕ್ಟೆಡ್ ಕಾಲಮ್ಸ್, ರೋಸ್ ಆ್ಯಂಡ್ ಕಾಲಮ್ಸ್ ಅಷ್ಟೇ ಡಿಸ್ಪ್ಲೇ ಮಾಡೋದಿದೆ. ಅದರದಷ್ಟೇ ಸಪ್ರೇಟ್ ವ್ಯೂ ಕ್ರಿಯೇಟ್ ಮಾಡಿ ಇಟ್ಬಿಡ್ರಿ. ಆ್ಯಂಡ್ ಇಫ್ ಯು ವಾಂಟ್ ಟು ಹೈಡ್ ಟೇಬಲ್ ಸ್ಟ್ರಕ್ಚರ್ ಫ್ರಾಮ್ ದ ಯೂಸರ್, ಆವಾಗ ವ್ಯೂಸ್ ಕ್ರಿಯೇಟ್ ಮಾಡಿರಿ. ಅಂದರೆ ಹೋಲ್ ಟೇಬಲ್ಲು ಎಕ್ಸ್ಪ್ಲೋರೇಷನ್ಗೆ ಸಿಗೋದಿಲ್ಲ, ಓನ್ಲಿ ವ್ಯೂ ಮಾತ್ರ ಸಿಗುತ್ತೆ ಯೂಸರಿಗೆ ನೋಡೋಕ್ಕೆ. ಒರಿಜಿನಲ್ ಟೇಬಲ್ ವಿಲ್ ಬಿ ಹೈಡೆಡ್. ಓಕೆ, ಫಾರ್ ಎಕ್ಸಾಂಪಲ್, ಇಫ್ ವಿ ಹ್ಯಾವ್ ಒನ್ ಆಫ್ ದಿ ಟೇಬಲ್ ಕಾಲ್ಡ್, ಒಂದು ಎಕ್ಸಾಂಪಲ್ ನೋಡೋಣ. ಒಂದು ಟೇಬಲ್ ಇದೆ ಅಂತ ತಿಳ್ಕೊರಿ, ಮೇನ್ ಒರಿಜಿನಲ್ ಟೇಬಲ್ ಎಂಪ್ಲಾಯಿ. ಅದರಲ್ಲಿ ಏನೇನು ಇನ್ಫಾರ್ಮೇಷನ್ ಸ್ಟೋರ್ ಮಾಡಿದ್ದಾರೆ? ಎಂಪ್ಲಾಯಿ ಐ ಡಿ, ಎಂಪ್ಲಾಯಿ ನೇಮ್, ಸ್ಯಾಲರಿ ಆ್ಯಂಡ್ ಡಿಪಾರ್ಟ್ಮೆಂಟ್. ಈ ಇನ್ಫಾರ್ಮೇಷನ್ ಎಂಪ್ಲಾಯಿ ಟೇಬಲಲ್ಲಿ ಇದೆ ಅಂತ ತಿಳ್ಕೊರಿ. ಈಗ ಒಂದು ಕ್ವೆರಿ ಇದೆ, ಏನು? ಶೋ ಓನ್ಲಿ ನೇಮ್ ಆ್ಯಂಡ್ ಡಿಪಾರ್ಟ್ಮೆಂಟ್. ಶೋ ಓನ್ಲಿ ನೇಮ್ ಆ್ಯಂಡ್ ಡಿಪಾರ್ಟ್ಮೆಂಟ್. ಇದನ್ನು ಡೈರೆಕ್ಟಾಗಿ ನೀವು ಸೆಲೆಕ್ಟ್ ನೇಮ್ ಆ್ಯಂಡ್ ಡಿಪಾರ್ಟ್ಮೆಂಟ್ ಫ್ರಾಮ್ ಎಂಪ್ಲಾಯ್ ಅಂತ ಬರೆದ್ರೆ ಯು ವಿಲ್ ಗೆಟ್ ಇಟ್. ಬಟ್ ಪ್ರತಿ ಸಲ ಇದನ್ನ ಡಿಸ್ಪ್ಲೇ ಮಾಡೋ ಬದಲಾಗಿ ಇದ್ರದ್ದೊಂದು ನೀವು ಸಪ್ರೇಟ್ ವ್ಯೂ ಕ್ರಿಯೇಟ್ ಮಾಡಿಟ್ರೆ ಆಯ್ತಲ್ಲ. ಇನ್ಸ್ಟೆಡ್ ಆಫ್ ರೈಟಿಂಗ್ ದಿಸ್ ಕ್ವೆರಿ ಅಗೇನ್ ಆ್ಯಂಡ್ ಅಗೇನ್, ಸೆಲೆಕ್ಟ್ ಕ್ರಿಯೇಟ್ ಎ ವ್ಯೂ ಆಫ್ ನೇಮ್ ಆ್ಯಂಡ್ ಡಿಪಾರ್ಟ್ಮೆಂಟ್. ಎನಿ ಹೌ ನನಗೆ ಎಂಪ್ಲಾಯ್ ಐ ಡಿ, ಸ್ಯಾಲ್ರಿ ಡಿಸ್ಪ್ಲೇ ಮಾಡೋದು ಇಷ್ಟನೇ ಇಲ್ಲ. ಬರೀ ಇವೆರಡರ ಮೇಲೆ ಮಾತ್ರ ನಂಗೆ ವರ್ಕ್ ಮಾಡಬೇಕಾಗಿದೆ. ಅವಾಗ ಏನು ಮಾಡಿಬಿಡ್ತೀವಿ ನಾವು, ಇದ್ರದ್ದೇ ಒಂದು ವ್ಯೂ ಕ್ರಿಯೇಟ್ ಮಾಡಿಬಿಡ್ತೀವಿ. ಓಕೆ, ಅದನ್ನ ನಾನು ಬರಿತೀನಿ ಇಲ್ಲಿ. ಇನ್ಸ್ಟೆಡ್ ಆಫ್ ರೈಟಿಂಗ್ ದಿಸ್ ಕ್ವೆರಿ ಅಗೇನ್ ಆ್ಯಂಡ್ ಅಗೇನ್, ಇದೇ ಕ್ವೆರಿಯನ್ನು ಮತ್ತೊಮ್ಮೆ ಬರೆಯೋ ಬದಲಾಗಿ ಕ್ರಿಯೇಟ್ ಎ ವ್ಯೂ ಆಫ್ ದಿಸ್. ಬರೀ ನೇಮ್ ಆ್ಯಂಡ್ ಡಿಪಾರ್ಟ್ಮೆಂಟ್ದೇ ಒಂದು ವರ್ಚುವಲ್ ಟೇಬಲ್ ಕ್ರಿಯೇಟ್ ಮಾಡಿಟ್ಟು ಬಿಡ್ರಿ, ಅದರ ಮೇಲೆ ವರ್ಕ್ ಮಾಡಿರಿ. ಆ್ಯಂಡ್ ವ್ಯೂ ಲುಕ್ಸ್ ಲೈಕ್ ಎ ಟೇಬಲ್ ಬಟ್ ಇಟ್ ಈಸ್ ನಾಟ್ ದಿ ಒರಿಜಿನಲ್ ಟೇಬಲ್. The data comes from base table itself.
ವ್ಯೂ ಕೂಡ ಟೇಬಲ್ ಥರಾನೇ, ಬಟ್ ಟೇಬಲ್ ಅಲ್ಲ. ಇಲ್ಲಿ ಡೇಟಾ ಎಲ್ಲಿಂದ ಬರುತ್ತೆ? ಬೇಸ್ ಟೇಬಲ್ ಅಂದರೆ ಮೇನ್ ಟೇಬಲಿಂದನೇ ಡೇಟಾ ಬರುತ್ತೆ. ಆ್ಯಂಡ್ ಮೇನ್ ಟೇಬಲಲ್ಲಿ ಏನೇ ಚೇಂಜಸ್ ಆದರೂ ಅದು ವ್ಯೂಗೂ ರಿಫ್ಲೆಕ್ಟ್ ಆಗುತ್ತೆ. ದಿಸ್ ಇಸ್ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಅದನ್ನು ಕೂಡ ಬರಿತೀನಿ. ಸಿ, ವ್ಯೂಸ್ ಲುಕ್ ಲೈಕ್ ಟೇಬಲ್. ವ್ಯೂಸ್ ಲುಕ್ ಲೈಕ್ ಟೇಬಲ್ and but data actually comes from viewಗೆ ಡೇಟಾ ಎಲ್ಲಿಂದ ಬರುತ್ತೆ? ಡೇಟಾ ಆಕ್ಚುಲಿ ಕಮ್ಸ್ ಫ್ರಾಮ್ ಬೇಸ್ ಟೇಬಲ್. ಬೇಸ್ ಟೇಬಲ್ ಅಂದರೆ ಮೇನ್ ಟೇಬಲ್. ಆ್ಯಂಡ್ ವೆನ್ ಎವರ್ ಬೇಸ್ ಟೇಬಲ್ ಚೇಂಜಸ್, ಇದು ಇಂಪಾರ್ಟೆಂಟ್ ಪಾಯಿಂಟ್, ವೆನ್ ಎವರ್ ಬೇಸ್ ಟೇಬಲ್ ಅಂದರೆ ಮೇನ್ ಟೇಬಲ್ ಚೇಂಜಸ್, ವ್ಯೂ ರಿಫ್ಲೆಕ್ಟ್ಸ್ ಇಟ್. ವ್ಯೂ ರಿಫ್ಲೆಕ್ಟ್ಸ್ ಇಟ್. ಬೇಸ್ ಟೇಬಲಲ್ಲಿ ಏನೇ ಚೇಂಜಸ್ ಆದರೂ ವ್ಯೂಗೂ ಅದು ರಿಫ್ಲೆಕ್ಟ್ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ಓಕೆ, SQL ಅಲ್ಲಿ ನಾವು ವ್ಯೂ ಹೆಂಗೆ ಕ್ರಿಯೇಟ್ ಮಾಡ್ತೀವಿ ಅಂತ ನೋಡೋಣ. ಓಕೆ, ಮೇಲೆ ಒಂದು ಟೇಬಲ್ ಇತ್ತಲ್ಲ, ಎಂಪ್ಲಾಯ್ ಟೇಬಲ್, ಅದರಲ್ಲಿ ನೇಮ್ ಆ್ಯಂಡ್ ಡಿಪಾರ್ಟ್ಮೆಂಟ್ದು ಮಾತ್ರ ಸೆಪ್ರೇಟ್ ವ್ಯೂ ಕ್ರಿಯೇಟ್ ಮಾಡೋಣ. ಹೆಂಗೆ ಕ್ರಿಯೇಟ್ ಮಾಡ್ತೀರಿ? ದೇರ್ ಈಸ್ ಎ ಸಿಂಟ್ಯಾಕ್ಸ್ ಫಾರ್ ಕ್ರಿಯೇಟಿಂಗ್ ವ್ಯೂ. ಓಕೆ, ಹೆಂಗೆ ಬರಿಬೇಕು? ಕ್ರಿಯೇಟ್ ಟೇಬಲ್ ಅಂತ ಹೆಂಗೆ ಬರಿತೀರೋ ಹಾಗೆ ಹೆಂಗೆ ಬರಿಬೇಕು? ಕ್ರಿಯೇಟ್ ಸ್ಪೇಸ್ ವ್ಯೂ ಆ್ಯಸ್ ವ್ಯೂ. ಒಂದು ವ್ಯೂಗೆ ಹೆಸರು ಕೊಡ್ರಿ. ಅಲ್ಲಿ ಎಂಪ್ಲಾಯ್ ಅನ್ನೋದು ಮೇನ್ ಟೇಬಲ್ ಇದೆ, ವ್ಯೂಗೆ ನಾ EMP ಅಂತ ಹೆಸರು ಕೊಡ್ತೀನಿ. EMP ಆ್ಯಸ್. ಹೌ ಯು ವಾಂಟ್ ಟು ಕ್ರಿಯೇಟ್ ಎ ವ್ಯೂ? ಆ್ಯಸ್ ಕೀವರ್ಡ್ ಯೂಸ್ ಮಾಡ್ತಾರೆ. ಆ್ಯಸ್ ಸೆಲೆಕ್ಟ್. ಏನೇನು ಸೆಲೆಕ್ಟ್ ಮಾಡೋರಿದ್ದೀರಿ? ನೇಮ್ ಕಾಮ ಡಿಪಾರ್ಟ್ಮೆಂಟ್ ಫ್ರಾಮ್ ವಿಚ್ ಟೇಬಲ್? ಮೇನ್ ಟೇಬಲ್ ಯಾವುದು? ಎಂಪ್ಲಾಯಿ. ಈಗ ವ್ಯೂ ಕ್ರಿಯೇಟ್ ಆಯಿತು, ಅದರ ನೇಮ್ ಏನು? EMP. EMP ಈಸ್ ದಿ ವ್ಯೂ ನೇಮ್, ಎಂಪ್ಲಾಯಿ ಈಸ್ ದಿ ಟೇಬಲ್ ನೇಮ್. ಬೇಸ್ ಟೇಬಲ್ ಯಾವುದು? ಎಂಪ್ಲಾಯಿ. ಅಲ್ಲಿಂದ ಏನೇನು ಯಾವ್ಯಾವ್ದ್ರದ್ದು ವ್ಯೂ ಕ್ರಿಯೇಟ್ ಮಾಡೋರಿದ್ದೀರಿ ನೀವು? ನೇಮ್ ಮತ್ತು ಡಿಪಾರ್ಟ್ಮೆಂಟ್ ಮಾತ್ರ ಯು ವಾಂಟ್ ಟು ಶೋ. ಹಿಯರ್ EMP ಬಿಹೇವ್ಸ್ ಲೈಕ್ ಎ ಟೇಬಲ್, ಬಟ್ ಇಟ್ ಈಸ್ ವರ್ಚುವಲ್. ಇಟ್ ಈಸ್ ನಾಟ್ ದಿ ಒರಿಜಿನಲ್ ಟೇಬಲ್ ಅಲ್ಲ. ಒರಿಜಿನಲ್ ಟೇಬಲ್ ಯಾವುದು? ಎಂಪ್ಲಾಯಿ. EMP ಅನ್ನೋದು ಏನು? ಜಸ್ಟ್ ಎ ವ್ಯೂ. ಕ್ಯಾಮ್ರಾದಲ್ಲಿ ಏನು ಒಂದು ಶಾರ್ಟ್ ತೊಗೋತಿರೋ ಅಷ್ಟೇ ಅದು. ಆ್ಯಂಡ್ ಹೌ ಟು ಯೂಸ್ ವ್ಯೂ? ನೀವು ವ್ಯೂಸ್ ಬೇಕಿದ್ದರೆ ಡಿಸ್ಪ್ಲೇ ಮಾಡ್ಬೋದು. ಹೆಂಗೆ ಡಿಸ್ಪ್ಲೇ ಮಾಡ್ತೀರಿ? ಸೇಮ್ ನೀವು ಟೇಬಲ್ ಹೆಂಗೆ ಡಿಸ್ಪ್ಲೇ ಮಾಡ್ತೀರೋ ಅದೇ ಥರ ವ್ಯೂ ಕೂಡ ಡಿಸ್ಪ್ಲೇ ಮಾಡ್ಬೋದು. ಸೆಲೆಕ್ಟ್ ಸ್ಟಾರ್ ಫ್ರಾಮ್ EMP. ಇಷ್ಟು ಮಾಡಿಬಿಟ್ರೆ ಇಟ್ ಶೋಸ್ ದ ರಿಸಲ್ಟ್. ಇದರಲ್ಲಿ ಏನು ಡೇಟಾ ಇತ್ತಂದರೆ ಅದು ಡಿಸ್ಪ್ಲೇ ಮಾಡುತ್ತೆ. DBMS ರನ್ಸ್ ದಿಸ್ ಸ್ಟೋರ್ಡ್ ಕ್ವೆರಿ ಆ್ಯಂಡ್ ಶೋಸ್ ದ ರಿಸಲ್ಟ್. got it? ನಾವು ಪ್ರಾಕ್ಟಿಕಲ್ ಪಾರ್ಟ್ ಇನ್ನು ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಡೀಟೇಲ್ ಆಗಿ 1 by 1 ಫುಲ್ ಡೇಟಾಬೇಸ್ ಆಲ್ ಪ್ರಾಕ್ಟಿಕಲ್ಸ್ ನಾವು ನೆಕ್ಸ್ಟ್ ಸ್ಟೇಜಲ್ಲಿ ಸ್ಟಡಿ ಮಾಡೋಣ. ಓಕೆ, ಸಿ, ಟೇಬಲ್ ಮತ್ತು ವ್ಯೂಗೆ ಏನು ಡಿಫ್ರೆನ್ಸು? ಟೇಬಲಲ್ಲಿ ಡೇಟಾ ಈಸ್ ಸ್ಟೋರ್ಡ್, ಬಟ್ ವ್ಯೂ ಅಲ್ಲಿ ಡೇಟಾ ವಿಲ್ ನಾಟ್ ಬಿ ಸ್ಟೋರ್ಡ್. ಓಕೆ, ಟೇಬಲ್ ಈಸ್ ಫಿಸಿಕಲ್, ವ್ಯೂ ಈಸ್ ವರ್ಚುವಲ್. ವ್ಯೂ ಸ್ಟೋರ್ ಮಾಡೋಕ್ಕೆ ನೋ ನೀಡ್ ಆಫ್ ಸ್ಟೋರೇಜ್, ಬಟ್ ಟೇಬಲ್ ಸ್ಟೋರ್ ಮಾಡೋಕ್ಕೆ ವಿ ನೀಡ್ ಸ್ಟೋರೇಜ್. ಓಕೆ, ಆ್ಯಂಡ್ ಹೌ ವ್ಯೂ ಕಮ್ಸ್? ವ್ಯೂ ಎಲ್ಲಿಂದ ಬರುತ್ತೆ? ಬೇಸ್ ಟೇಬಲಿಂದನೇ ಬರುತ್ತೆ. ಇಟ್ ಈಸ್ ದಿ ಸೇವ್ಡ್ ಕ್ವೆರಿ ವಿಚ್ ಬಿಹೇವ್ಸ್ ಲೈಕ್ ಟೇಬಲ್, ವಿಚ್ ಈಸ್ ನಾಟ್ ಎ ಟೇಬಲ್. ಅದು ಒರಿಜಿನಲ್ ಟೇಬಲ್ ಅಲ್ಲ. ಫಾರ್ ಎಕ್ಸಾಂಪಲ್ ನೋಡೋಣ, ಒಂದು ಸಿಂಪಲ್ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್, ಎಂಪ್ಲಾಯ್ ಟೇಬಲಲ್ಲಿ 2 ರೋಸ್ ಹಾಕಿದ್ದೀರ ಅಂತ ತಿಳ್ಕೊರಿ. ಇಲ್ಲಿ ಬರಿತೀನಿ, EMP ID, ನೇಮ್, ಸ್ಯಾಲರಿ, ಡಿಪಾರ್ಟ್ಮೆಂಟ್. ಓಕೆ, ಇದ್ಯಾವುದು? ಎಂಪ್ಲಾಯ್ ಟೇಬಲ್ ಅಲ್ಲ. ಇದರಲ್ಲಿ 2 ಡೇಟಾ ಇದ್ದಾವೆ, ಅಮಿತ್
Santosh. Amit has salary around 70,000. Santosh has salary around 30,000. Department, if it is college, BCA, BBA, whatever department, ಅಥವಾ IT and finance department ಅಂತ ಬರಿತೀನಿ. ಓಕೆ, ಈಗ ವ್ಯೂ ಆಗಲೇ ಕ್ರಿಯೇಟ್ ಮಾಡಿದ್ರಲ್ಲ ನೀವು. ಸೆಲೆಕ್ಟ್ ಸ್ಟಾರ್ ಫ್ರಾಮ್ EMP ಅಂದ್ರೆ ಏನು ಬರುತ್ತೆ ಹೇಳ್ರಿ? ಓನ್ಲಿ ನೇಮ್ ಆ್ಯಂಡ್ ಡಿಪಾರ್ಟ್ಮೆಂಟ್. ಓನ್ಲಿ ನೇಮ್ ಆ್ಯಂಡ್ ಡಿಪಾರ್ಟ್ಮೆಂಟಲ್ಲಿ ಏನೇನು ಡಿಸ್ಪ್ಲೇ ಆಗ್ತವೆ? ನೇಮ್ ಇದ್ದಲ್ಲಿ ಅಮಿತ್ ಆ್ಯಂಡ್ ಸಂತೋಷ್. ಅಮಿತ್ ಅವ್ರದ್ದು ಡಿಪಾರ್ಟ್ಮೆಂಟ್ IT, ಸಂತೋಷನ್ ಡಿಪಾರ್ಟ್ಮೆಂಟ್ ಯಾವುದು? ಫೈನಾನ್ಸ್. ಈಗ ಈ ಡೇಟಾ ಎಲ್ಲಿಂದ ಬಂತು? ಮೇನ್ ಟೇಬಲ್ ಇಲ್ಲಿದೆಯಲ್ಲ, ಎಂಪ್ಲಾಯ್ ಟೇಬಲ್, ಅಲ್ಲಿಂದನೇ ಬರುತ್ತೆ. ಅಕಸ್ಮಾತ್ ಬೇಸ್ ಟೇಬಲಲ್ಲಿ, ಮೇನ್ ಟೇಬಲಲ್ಲಿ ಅಮಿತ್ ಡೇಟಾ ಡಿಲೀಟ್ ಆದರೆ ಇವನ್ ವ್ಯೂವಲ್ಲಿನೂ ಅದು ಡಿಲೀಟ್ ಆಗುತ್ತೆ. ಅದರ ಅರ್ಥ ಏನು? ವ್ಯೂವಲ್ಲಿ ಡೇಟಾ ಸ್ಟೋರ್ ಆಗಿರೋದಿಲ್ಲ, ಅಲ್ಲಿಂದ ಬಂದಿರುತ್ತೆ ಅಷ್ಟೇ. ಡಿರೈವ್ಡ್ ಫ್ರಾಮ್ ಬೇಸ್ ಟೇಬಲ್. It is not the actual table which stores the data. It is just the virtual table. ಅದಕ್ಕೆ ಅವ್ರು ಏನಂತಾರೆ? ಇಟ್ ಡಸ್ ನಾಟ್ ಸ್ಟೋರ್ ದಿ ಡೇಟಾ, ಇಟ್ ಈಸ್ ವರ್ಚುವಲ್ ಆ್ಯಂಡ್ ಇಟ್ ಡಸಂಟ್ ನೀಡ್ ಎನಿ ಸ್ಟೋರೇಜ್. ಫಾರ್ ಎಕ್ಸಾಂಪಲ್, ನೀವು ಅಮಿತ್ ಅನ್ನೋ ಬೇಸ್ ಟೇಬಲಿಂದ ಅಮಿತ್ ಡೇಟಾ ಡಿಲೀಟ್ ಮಾಡಿದಿರ ಅಂತ ತಿಳ್ಕೊರಿ. ಈ ಡೇಟಾ ಇಲ್ಲಿ ಡಿಲೀಟ್ ಮಾಡಿ ಇದನ್ನ ಸೆಲೆಕ್ಟ್ ಸ್ಟಾರ್ ಫ್ರಮ್ EMP ಅಂತ ಮಾಡಿದ್ರೆ ಡೆಫಿನೆಟ್ಲಿ ಇದು ಕೂಡ ಡಿಸ್ಪ್ಲೇ ಆಗೋದಿಲ್ಲ, ಯಾಕಂದರೆ ಮೇನ್ ಟೇಬಲಲ್ಲಿ ಡೇಟಾ ಡಿಲೀಟ್ ಆಗಿರುತ್ತೆ. ಓಕೆ, ದಿಸ್ ಇಸ್ ವಾಟ್ ವ್ಯೂದು ನಾವು ಕಾನ್ಸೆಪ್ಚುವಲಿ ಇಲ್ಲಿ ಸ್ಟಡಿ ಮಾಡಿದ್ವಿ. ಪ್ರಾಕ್ಟಿಕಲ್ ಕ್ಲಾಸಸ್ಸಲ್ಲಿ ನೆಕ್ಸ್ಟ್ ಡೇಸಲ್ಲಿ ಸ್ಟಡಿ ಮಾಡೋಣ. ಇಫ್ ಯು ಹ್ಯಾವ್ ಎನಿ ಕ್ವೆಶನ್ಸ್ ಯು ಕ್ಯಾನ್ ಕಮೆಂಟ್, ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ದ ಚಾನಲ್, please subscribe and share the video. Thank you.